ಹಾಯ್ ಹಲೋ ಎಲ್ರಿಗೂ ನಮಸ್ತೆ ಆತ್ಮೀಯರೇ, ನಾನು ನಿಮ್ಮ ಸತೀಶ್ HR. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ DSRTಯಲ್ಲಿ ನಡೆದಂಥ VC ಕಾರ್ಯಕ್ರಮದ ಒಂದು ಪಾಠ ಆಧಾರಿತ ಮೌಲ್ಯಾಂಕನಕ್ಕೆ ಸಂಬಂಧಪಟ್ಟಂಥ ಪ್ರಮುಖ ವಿಷಯಗಳನ್ನು ತಮ್ಮೊಟ್ಟಿಗೆ ಹಂಚ್ಕೊಳ್ಳೋದಕ್ಕೆ ಬಯಸ್ತೇನೆ. ಯಾರೆಲ್ಲ ಇದೇ ಮೊದಲ ಬಾರಿಗೆ ಸೃಷ್ಟಿ ಸಿಂಚನ ಯೂಟ್ಯೂಬ್ ಚಾನಲನ್ನು ವೀಕ್ಷಣೆಯನ್ನು ಮಾಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಆಗಿ ಇದೇ ರೀತಿಯ ಸಾಕಷ್ಟು ವಿಡಿಯೋಗಳನ್ನು ವೀಕ್ಷಿಸಿ ಅಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ, ಇಂದಿನ DSRT VCಯಲ್ಲಿ ಚರ್ಚಿಸಿದ ಪ್ರಮುಖ ವಿಷಯಗಳು: 1. LBA ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಪಾಠ ಆಧಾರಿತ ಮೌಲ್ಯಾಂಕನವು ಎಲ್ಲ ಸರ್ಕಾರಿ, ಅನುದಾನಿತ, ಅನುದಾನ ರಹಿತ ಎಲ್ಲ ಶಾಲೆಗಳಲ್ಲಿ ಕಡ್ಡಾಯವಾಗಿ ಮಾಡ್ತಕ್ಕಂಥದ್ದು. ಎರಡನೇ ಪ್ರಮುಖ ಅಂಶ, DSRT ವೆಬ್ಸೈಟ್ನಲ್ಲಿ ಇದರ ಕುರಿತು ಸಂಪೂರ್ಣವಾಗಿ ಮಾಹಿತಿಯನ್ನು ನೀಡಲಾಗಿದೆ, ಅದನ್ನು ಶಿಕ್ಷಕರು ಪಡೆದುಕೊಂಡು ಪಾಲಿಸುವುದು. 3. ಪ್ರತಿಯೊಂದು ಪಾಠಕ್ಕೆ 25 ಅಂಕದ ಪ್ರಶ್ನೆ ಪತ್ರಿಕೆ ತೆಗೆದುಕೊಂಡು LBAಯನ್ನು ಮಾಡ್ತಕ್ಕಂಥದ್ದು. 4. ನೀಲನಕ್ಷೆ ಮಾಡಿಕೊಳ್ಳುವುದು, ಅದರನ್ವಯ ಪ್ರಶ್ನೆ ಸರಳ, ಕಠಿಣ, ವೇಟೇಜ್ ತಕ್ಕಂತೆ ಪ್ರಶ್ನೆಯನ್ನು ತೆಗಿತಕ್ಕಂಥದ್ದು. ಪ್ರಶ್ನೆ ಕೋಟಿಯನ್ನು ಬಳಸ್ತಕ್ಕಂಥದ್ದು. ಯಥಾ ರೀತಿ ಮಾರ್ಗದರ್ಶಿಯಂತೆ ನೀಡಲಾದ ದಿನಾಂಕಕ್ಕೆ ಫಾರ್ಮೇಟಿವ್ ಅಸೆಸ್ಮೆಂಟ್ 1, ಫಾರ್ಮೇಟಿವ್ ಅಸೆಸ್ಮೆಂಟ್ 2, ಸಮ್ಮೇಟಿವ್ ಅಸೆಸ್ಮೆಂಟ್ 1, ಫಾರ್ಮೇಟಿವ್ ಅಸೆಸ್ಮೆಂಟ್ 3, ಫಾರ್ಮೇಟಿವ್ ಅಸೆಸ್ಮೆಂಟ್ 4 ಮತ್ತು ಸಮ್ಮೇಟಿವ್ ಅಸೆಸ್ಮೆಂಟ್ 2 ಪರೀಕ್ಷೆಯನ್ನು ತೆಗೆದುಕೊಂಡು ಫಲಿತಾಂಶವನ್ನು ಸ್ಯಾಟ್ಸ್ನಲ್ಲಿ ಹಾಕುವುದು. ಇವುಗಳನ್ನು ಹಾಕಲು 1 ವಾರ 7 ಡೇಸ್ ಮಾತ್ರ ಅವಕಾಶ ಇದೆ. ನಂತರ ವೆಬ್ಸೈಟ್ ಫ್ರೀಸ್ ಆಗುತ್ತದೆ ಎನ್ನುವ ಮಾಹಿತಿಯನ್ನು ಹಂಚಿಕೊಳ್ಳಲಾಗಿದೆ. 7. ನಿಧಾನ ಕಲಿಕಾ ಮಕ್ಕಳಿಗೆ ಸರಳ ಸುಲಭ ಪ್ರಶ್ನೆಯನ್ನು ನೀಡ್ತಕ್ಕಂಥದ್ದು. 8. ಪ್ರಶ್ನೆ ಕೋಟಿ ಕಲಿವಿನ ಪ್ರಕ್ರಿಯೆ ಉದ್ದಕ್ಕೂ ಬಳಸಿಕೊಳ್ಳುವುದು. 9. 20 ಅಂಕದ ಪ್ರಶ್ನೆ ಕೋಟಿ, 5 ಅಂಕದ ಮರುಸಿಂಚನ ಪ್ರಶ್ನೆಗಳನ್ನು ಕೇಳ್ತಕ್ಕಂಥದ್ದು. 10. ಅನುದಾನ ರಹಿತ ಶಾಲಾ ಶಿಕ್ಷಕರ ಫಸ್ಟ್ LIC ನಂಬರ್ ಇದಕ್ಕೆ ಲಿಂಕ್ ಮಾಡಿದೆ. ಫೋನ್ ನಂಬರ್ ಎಂದು ತಿಳಿಸಿರುತ್ತಾರೆ. 2 ದಿನದ ಒಳಗೆ ಇದಕ್ಕೆ ಸಂಬಂಧಿಸಿದಂಥ ಮಾಹಿತಿಯನ್ನು ನೀಡುವುದಾಗಿ ತಿಳಿಸಿರುತ್ತಾರೆ ಅಂತಕ್ಕಂಥ ಮಾಹಿತಿಯನ್ನು ತಮ್ಮೊಟ್ಟಿಗೆ ಹಂಚಿಕೊಳ್ಳಲಾಗಿದೆ. ಒಟ್ಟಾರೆಯಾಗಿ ಪ್ರಸ್ತುತ ಶೈಕ್ಷಣಿಕ ವರ್ಷದಲ್ಲಿ ಭಾಳ ಪ್ರಮುಖವಾಗಿರ್ತಕ್ಕಂಥವು ಒಂದು FLN ಫೌಂಡೇಶನ್ ಲಿಟ್ರಸಿ ಆ್ಯಂಡ್ ನ್ಯೂಮರಸಿ ಅಂತಕ್ಕಂಥದ್ದು, ಬುನಾದಿ ಸಾಕ್ಷರತೆ ಮತ್ತು ಸಂಖ್ಯಾಜ್ಞಾನ. 2 ನಮ್ಮ LBA ಕಾರ್ಯಕ್ರಮ, ಪಾಠ ಆಧಾರಿತ ಮೌಲ್ಯಾಂಕನ ಕಾರ್ಯಕ್ರಮ. ಸೊ ಇದು ಹೊಸದಾಗಿ ಆರಂಭದಲ್ಲಿ ಹೆಜ್ಜೆಯನ್ನು ಇಡ್ತಾ ಇರೋದ್ರಿಂದ ಸಾಕಷ್ಟು ಎಡರು ತೊಡರುಗಳು ಆಗ್ತಾ ಇರಬಹುದು. ಕೆಲವೇ ದಿನಗಳಲ್ಲಿ ಇದು ಸರಿಯಾಗುತ್ತೆ ಮತ್ತು ಸರಳವೂ ಕೂಡ ಆಗ್ಬೋದು ಅಂತಕ್ಕಂಥ ನಿರೀಕ್ಷೆಯಲ್ಲಿ ಒಟ್ಟಾರೆಯಾಗಿ ಕಡ್ಡಾಯವಾಗಿ ಎಲ್ಲ ವಿಷಯಗಳಲ್ಲಿ ಎಲ್ಲ ಶಿಕ್ಷಕರು ಪಾಠ ಆಧಾರಿತ ಅಸೆಸ್ಮೆಂಟನ್ನು ಪ್ರಶ್ನೆ ಕೋಟಿ ಮತ್ತು ಮರುಸಿಂಚನವನ್ನು ಬಳಸಿ ನೀಲನಕ್ಷೆಯೊಂದಿಗೆ 25 ಅಂಕಗಳಿಗೆ ಪಾಠ ಆಧಾರಿತ ನಾವು ಅಸೆಸ್ಮೆಂಟನ್ನು ಮಾಡಬೇಕಾಗುತ್ತೆ. ನಂತರ ನಿಗದಿಪಡಿಸಿರ್ತಕ್ಕಂಥ ವೇಳಾಪಟ್ಟಿಯ ಅನುಸಾರವೇ ನಾವು ರೂಪಣಾತ್ಮಕ ಮೌಲ್ಯಮಾಪನ ಮತ್ತು ಸಂಕಲನಾತ್ಮಕ ಮೌಲ್ಯಮಾಪನವನ್ನು ಪ್ರಸ್ತುತ ಶೈಕ್ಷಣಿಕ ಸಾಲಿನಲ್ಲಿ ಕೈಗೊಳ್ಳಬೇಕಾಗುತ್ತೆ. ಮತ್ತು ಇದಕ್ಕೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ಸ್ಯಾಟ್ಸ್ನಲ್ಲಿ ಭರ್ತಿಯನ್ನು ಮಾಡೋದಕ್ಕೆ ನಿರ್ದಿಷ್ಟ ಕಾಲಾವಕಾಶವನ್ನು ನೀಡಲಾಗುತ್ತೆ ಅಂತಕ್ಕಂಥ ಒಂದು ಮಾಹಿತಿಯನ್ನು ತಮ್ಮೊಟ್ಟಿಗೆ ಹಂಚ್ಕೊಳ್ತಾ, ಯಾರೆಲ್ಲ ಇಷ್ಟೊತ್ತು ವಿಡಿಯೋನ ವೀಕ್ಷಣೆಯನ್ನು ಮಾಡಿದಿರ ತಮಗೆಲ್ಲರೂ ಕೂಡ ಅನಂತ ಧನ್ಯವಾದಗಳು. ಎಲ್ಲರೂ ಕೂಡ ನಮಸ್ತೆ.